ವೀಕ್ಷಕರೇ, ಸ್ಯಾಂಡಲ್ವುಡ್ನ ಮತ್ತೊಬ್ಬ ನಟಿ ವಿದ್ಯಾ ದಾರುಣವಾಗಿ ಅಂತ್ಯ ಕಂಡಿದ್ದಾಳೆ. ಸ್ವತಃ ಆಕೆಯ ಗಂಡನೇ ಕೌಟುಂಬಿಕ ಕಲಹಕ್ಕಾಗಿ ಭೀಕರವಾಗಿ ಹೊಡೆದು ಕೊಲೆ ಮಾಡಿದ್ದಾನೆ ಎನ್ನುವುದು ದುರ್ದೈವದ ಸಂಗತಿಯಾಗಿದೆ. ಸಿನಿಮಾದಲ್ಲಿ ಮಿಂಚಿದ್ದ ನಟಿಗೆ ರಾಜಕೀಯ ಪ್ರವೇಶವೇ ಜೀವಕ್ಕೆ ಮುಳ್ಳಾಯ್ತಾ ಎಂಬ ಅನುಮಾನ ಶುರುವಾಗಿದೆ. ಹಾಗಾದ್ರೆ ವಿದ್ಯಾಳ ಜೀವನ, ಸಾಧನೆ ಮತ್ತು ಸಾವಿನವರೆಗಿನ ಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಟಿ ವಿದ್ಯಾ ನಟನೆ ನಿಮಗೂ ಇಷ್ಟ ಅನ್ನುವುದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೌದು, ಸ್ಯಾಂಡಲ್ವುಡ್ ಸಿನಿಮಾದಲ್ಲಿ ಮಿಂಚಿ ಮರೆಯಾದ ಮತ್ತೊಬ್ಬ ನಟಿ ಎಂದರೆ ಮೈಸೂರಿನ ವಿದ್ಯಾ. ನಟಿ ವಿದ್ಯಾ ಅನೇಕ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದರು. ಅವರ ಪ್ರಮುಖ ಮತ್ತು ಮುಖ್ಯ ಪಾತ್ರದ ಸಿನಿಮಾ ಎಂದರೆ ಜೈ ಮಾರುತಿ 800 ಸಿನಿಮಾ ಆಗಿದೆ. ಇದರಲ್ಲಿ ಶರಣ್ ಮತ್ತು ಶ್ರುತಿ ಹರಿಹರನ್ ಅವರೊಂದಿಗೆ ನಟಿಸಿದ್ದಳು. ಇದಾದ ನಂತರ ಶಿವರಾಜ್ ಕುಮಾರ್ ಸಿನಿಮಾಗಳಾದ ಬಜರಂಗಿ, ವೇದ ಸಿನಿಮಾಗಳು ಮತ್ತು ಅಜಿತ್ ಸಿನಿಮಾದಲ್ಲಿಯೂ ನಟಿಸಿದ್ದಳು. ನಟಿ ವಿದ್ಯಾ ಅವರು ಮೂಲತಃ ಪರಿಯಾಪಟ್ಟಣ ಮೂಲದವರು. ಇನ್ನು ಜೈ ಮಾರುತಿ 800 ಸಿನಿಮಾದ ನಂತರ ಮತ್ತಷ್ಟು ಖ್ಯಾತಿ ಗಳಿಸಿದ್ದ ವಿದ್ಯಾ ಮೈಸೂರು ತಾಲೂಕು ಟಿ ನರಸೀಪುರ ತಾಲೂಕಿನ ತುರುಗನೂರು ಗ್ರಾಮದ ನಂದೀಶ್ ಎನ್ನುವವರನ್ನ ಮದುವೆಯಾಗಿದ್ದರು. ಪತ್ನಿ ವಿದ್ಯಾಳ ಏಳಿಗೆಯನ್ನ ಕಂಡು ಆರಂಭದ 4-5 ವರ್ಷ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದ ದಂಪತಿಗೆ ಮುದ್ದಾದ 2 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಇವರು ಆಗಾಗ ಟ್ರಿಪ್ ಎಂದೆಲ್ಲ ಹೋಗಿ ಜೋಡಿ ಎಂದರೆ ಹೀಗಿರಬೇಕು ಎನ್ನುವಂತಿದ್ದರು. ಮದುವೆಯ ಬಳಿಕ ವಿದ್ಯಾ ಸಿನಿಮಾದ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿಯೂ ಗುರುತಿಸಿಕೊಳ್ಳಲು ಮುಂದಾದರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರೊಂದಿಗೆ ಉತ್ತಮ ಒಡನಾಟವನ್ನ ಹೊಂದಿದ್ದಳು. ಕಳೆದ ವರ್ಷ 2023ರಲ್ಲಿ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕುಟುಂಬಕ್ಕಿಂತ ರಾಜಕೀಯ ಚಟುವಟಿಕೆಗಳಲ್ಲಿಯೇ ವಿದ್ಯಾ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದರು. ಇನ್ನು ಭಾರತ್ ಜೋಡೋ ಯಾತ್ರೆಯಲ್ಲಿಯೂ ಕಾಣಿಸಿಕೊಂಡು ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರೊಂದಿಗೆ ಕಾಣಿಸಿಕೊಂಡಿದ್ದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ ವಿದ್ಯಾ ಇತ್ತೀಚೆಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿಯೂ ಇದ್ದಳು. ರಾಜಕೀಯ ನಂಟಿನಿಂದ ಮನೆಯಿಂದ ದೂರವೇ ಉಳಿದುಕೊಳ್ಳುತ್ತಿದ್ದ ವಿದ್ಯಾಳ ಮೇಲೆ ಗಂಡ ಅಸಮಾಧಾನ ಹೊರಹಾಕಿದ್ದಾನೆ. ಇದರಿಂದ ಇಬ್ಬರ ನಡುವೆ ಮೊದಲು ವೈಮನಸ್ಸು ಬಂದು ಆರಂಭದಲ್ಲಿ ಸಣ್ಣ ಪುಟ್ಟ ಜಗಳವಾಗಿದೆ. ಪ್ರತಿ ಬಾರಿ ವಿದ್ಯಾ ಮನೆಯಿಂದ ಹೊರಗೆ ಹೋಗುವಾಗಲೂ ಗಂಡ ಮತ್ತು ಅತ್ತೆಯ ಕಿರಿಕಿರಿ ಎದುರಿಸಬೇಕಾಗಿತ್ತು. ಪುನಃ ಮನೆಗೆ ಹೋದರೂ ಅಲ್ಲಿ ನೆಮ್ಮದಿ ಇಲ್ಲದೆ ಮನೆಯವರೊಂದಿಗೆ ಜಗಳ ಮಾಡಬೇಕಿತ್ತು. ಗಂಡನ ಮನೆಯಲ್ಲಿ ಜಗಳವನ್ನ ಸಹಿಸಿಕೊಂಡು ಇರಲಾರದೆ ವಿದ್ಯಾ ಗಂಡನ ಮನೆ ತುರುಗನೂರು ಬಿಟ್ಟು 2 ಮಕ್ಕಳು ಮತ್ತು ತಾಯಿಯನ್ನ ಕರೆದುಕೊಂಡು ಮೈಸೂರು ನಗರಕ್ಕೆ ಬಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಮೈಸೂರಿನಲ್ಲಿ ವಾಸವಾಗಿದ್ದ ವಿದ್ಯಾ ಸಿನಿಮಾಗಿಂತ ಹೆಚ್ಚಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಳು. ವಿಧಾನಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ ಕಾಂಗ್ರೆಸ್ ಪಕ್ಷವೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವುದಾದರೂ ಒಂದು ನಿಗಮ ಮಂಡಳಿ ಅಥವಾ ಪ್ರಾಧಿಕಾರದಲ್ಲಿ ಸದಸ್ಯತ್ವ ಸ್ಥಾನ ಪಡೆದು ರಾಜಕೀಯವಾಗಿ ಬೆಳೆಯಬೇಕು ಎಂದು ಕನಸು ಕಟ್ಟಿಕೊಂಡಿದ್ದಳು. ಕೊಳೆಗೇರಿ ಮಂಡಳಿಯ ಸದಸ್ಯರಾಗಲು ಭಾರಿ ಪ್ರಯತ್ನ ಮಾಡಿದ್ದಳು. ಪತ್ನಿ ವಿದ್ಯಾ ರಾಜಕೀಯವಾಗಿ ಬೆಳೆಯುವುದನ್ನ ನೋಡಿಕೊಂಡಿರಲಾಗದ ಗಂಡ ತನ್ನ ಹೆಂಡತಿಗೆ ಕರೆ ಮಾಡಿ ಆಗಾಗ ಜಗಳ ಮಾಡುತ್ತಲೇ ಇದ್ದನು. ಆದರೆ ಗಟ್ಟಿಗಿತ್ತಿ ವಿದ್ಯಾ ಇದಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಮೊನ್ನೆ ಸಂಜೆ ವಿದ್ಯಾಳಿಗೆ ಕರೆ ಮಾಡಿದ್ದ ಗಂಡ, ನೀನು ಅಪ್ಪ ಅಮ್ಮನಿಗೆ ಹುಟ್ಟಿದ್ದರೆ ಗಂಡನ ಮನೆಗೆ ಬಾ ಎಂದು ಸವಾಲ್ ಹಾಕಿದ್ದನು. ಇದರಿಂದ ಕೋಪಗೊಂಡ ವಿದ್ಯಾ ಅಮ್ಮ ಬೇಡವೆಂದರೂ ತುರುಗೂರಿನ ಗಂಡನ ಮನೆಗೆ ಹೋಗಿದ್ದಾಳೆ. ಮಗಳು ಗಂಡನ ಮನೆಗೆ ಹೋಗಿದ್ದು ಎಲ್ಲಿ ಜಗಳ ಮಾಡಿಕೊಂಡು ಅನಾಹುತ ಮಾಡಿಕೊಳ್ಳುತ್ತಾಳೋ ಎನ್ನುವ ಭಯದಿಂದ ಅಮ್ಮನು ಕೂಡ ತನ್ನ ಪಕ್ಕದ ಮನೆಯ ಸ್ನೇಹಿತೆಯನ್ನ ಕರೆದುಕೊಂಡು ಮಗಳ ಊರಿಗೆ ಬಂದಿದ್ದಾಳೆ. ವಿದ್ಯಾಳ ಮನೆಯಲ್ಲಿ ಆಗಿದ್ದಾಗಲೇ ಜಗಳ ಆರಂಭವಾಗಿತ್ತು. ಆಕೆಯ ಗಂಡ ಮತ್ತು ಅತ್ತೆ ಸೇರಿಕೊಂಡು ಹಲ್ಲೆಯನ್ನ ಮಾಡಿದ್ದರು. ಇನ್ನು ವಿದ್ಯಾಳ ತಾಯಿ ಬಂದು ಜಗಳ ಬಿಡಿಸಿ ಮಗಳನ್ನ ಕರೆದುಕೊಂಡು ಹೋಗಲು ಪ್ರಯತ್ನ ಮಾಡಿದ್ದಾರೆ. ಆಗ ಇಬ್ಬರ ಜಗಳ ಅತಿರೇಕಕ್ಕೆ ಹೋಗಿದೆ. ಮನೆಯ ಹೊರಗೆ ಬೈಯುತ್ತಾ ನಿಂತಿದ್ದ ವಿದ್ಯಾಳನ್ನ ತಲೆ ಕೂದಲು ಹಿಡಿದು ಮನೆಯೊಳಗೆ ಎಳೆದುಕೊಂಡು ಹೋದ ಅವಳ ಗಂಡ ಮನೆಯೊಳಗೆ ಸುತ್ತಿಗೆಯಿಂದ ಭೀಕರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಎಂದು ವಿದ್ಯಾಳ ತಾಯಿ ಹೇಳಿದ್ದಾಳೆ. ಈ ರೀತಿ ಅಂತ್ಯ ಕಂಡಿರುವ ನಟಿ ವಿದ್ಯಾಳ ಸಾವಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.